17 ವರ್ಷಗಳ ಬಳಿಕ ಟಿ20 ವರ್ಲ್ಡ್ ಕಪ್ ಗೆದ್ದಿದೆ ಭಾರತ. ಇಂಡಿಯಾ ಟೀಮ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹುಬ್ಬಳ್ಳಿ ಮಂದಿ. ದೇಶವೇ ಅತ್ಯಂತ ಸಂಭ್ರಮದಿಂದಿದೆ. ಹೀಗೆ ಆಟಗಾರರು ಸಂಭ್ರಮಕ್ಕೆ ಕಾರಣವಾಗಿದ್ದಾರೆ. ಗೆಲುವಿನ ಮೂಲಕ ಭಾರತ ಸಂಭ್ರಮದ ಕಡಲಲ್ಲಿ ತೇಲುವಂತಾಗಿದೆ. ಆಟಗಾರರು ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ಆಟ ಆಡಿದ್ರು, ಗೆದ್ದರು. ಇಡೀ ಭಾರತಕ್ಕೆ ಒಂದು ಹೆಮ್ಮೆ. ಹೀಗಾಗಿ 2007ರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ನಾವಿನ್ನೂ ಚಿಕ್ಕವರಿದ್ವಿ. ಆದರೆ ಈಗ ನಮ್ಮ ಕಣ್ಣೆದುರೇ ಭಾರತ ದೇಶಕ್ಕೆ ಕಿರೀಟ ಸಿಕ್ಕಿದೆ ಅಂತ ಹೇಳಿ ಹುಬ್ಬಳ್ಳಿ ಜನ ಖುಷಿಪಟ್ಟಿದ್ದಾರೆ, ತಮ್ಮ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ವಿಶ್ವವನ್ನೇ ಭಾರತ ಗೆದ್ದಿದೆ. 17 ವರ್ಷಗಳ ಬಳಿಕ ಇಲ್ಲಿ ಅಂತಾರೆ ಭಾರತಕ್ಕೆ ವಿಶ್ವಕಪ್ ಒಲಿದೆ. 2007ರಲ್ಲಿ ಇಲ್ಲಿ ಅಂತಾರೆ ಧೋನಿ ಬಳಗಕ್ಕೆ ಇಲ್ಲಿ ವಿಶ್ವಕಪ್ ಒಲಿದ್ರೆ, ಮತ್ತೊಮ್ಮೆ ಇಲ್ಲಿ ಅಂತಾರೆ ರೋಹಿತ್ ಬಳಗಕ್ಕೆ ಈಗ ಭಾರತದ ಕಪ್ ಇಲ್ಲಿ ಅಂತಾರೆ ಮುಡಿಗೇರಿದೆ. ಈ ಸಂದರ್ಭಕ್ಕೆ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳನ್ನ ನಾನು ಮಾತಾಡಿಸ್ತೀನಿ. ಸರ್, ನಿನ್ನೆ ಸೋತು ಅಂತ ತಿಳ್ಕೊಂಡಿದ್ರು, ಮ್ಯಾಚು ಗೆದ್ದು, ಏನು ಹೇಳ್ತೀರಿ? ಸರ್, ಮೊದಲ ಭಾರತ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ರೋಹಿತ್ ಶರ್ಮಾ ಅವ್ರು ಒಳ್ಳೆ ಕ್ಯಾಪ್ಟನ್ಶಿಪ್. ಇಷ್ಟು 2007ನಾಗ ಗೆದ್ದಿದ್ದು ಕಪ್ ವಾಪಸ್ ಈಗ 2024ರಾಗ ಗೆದ್ದೀವಿ ನಾವು ಟಿ20 ವರ್ಲ್ಡ್. 17 ವರ್ಷದ ನಂತರ ಗೆದ್ದೇವೆ ನಾವು. ಇದಕ್ಕೆ ಭಾಳ ಖುಷಿ ಆಗೈತಿ. ಏನು ಹಾರ್ದಿಕ್ ಪಾಂಡ್ಯ ಅವ್ರು ಏನು ಕಮ್ಬ್ಯಾಕ್ ಮಾಡಿದಾರಲ್ಲ ವಿಕೆಟ್ ತೊಗೊಂಡು, ಅದು ಭಾಳ ಖುಷಿ ಅನಿಸೈತಿ. ಇದು ಮ್ಯಾಚಸ್ ಸೋತಿತ್ತು, ಮ್ಯಾಚ್ ಸೋತೈತಿ ಅಂತ ನಾವು ಟಿವಿ ಆಫ್ ಮಾಡ್ಬೇಕನ್ನೋ ಇದ್ರೊಳಗೆ ಲಾಸ್ಟ್ ಬಾಲ್ ಮಟ್ಟ ಕ್ರಿಕೆಟ್ ಏನು ಅನ್ನೋದು ಹೇಳಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಟಿವಿ ನೋಡತ್ತಿದ್ವಿ. ಒಂದು ಭಾಳ ಖುಷಿ ತಂದು ಕೊಟ್ಟೈತಿ. ಭಾರತ ತಂಡ 140 ಕೋಟಿ ಜನಸಂಖ್ಯೆ ಇದ್ದ ಕನಸು ನನಸು ಮಾಡ್ರಿ ರೋಹಿತ್ ಶರ್ಮಾ ಅವರು. ರಾತ್ರಿ ಎಲ್ಲ ವಿಜೃಂಭಣೆ ಮಾಡಿದ್ರೆ ನಿನ್ನೆ ಸರ್ 101% ವಿಜೃಂಭಣೆ ಮಾಡಿ. ಭಾರತ ತುಂಬ ಎಲ್ಲ ಹುಬ್ಬಳ್ಳಿಯಾಗಂತೂ ಕೇಳಕ್ಕೆ ಹೋಗ್ಬೇಡ್ರಿ. ನಮ್ಮ ಏರಿಯಾದಾಗೆಲ್ಲ ಪಟಾಕಿ ಹೊಡೆದು ಒಂದು ಭಾಳ ಖುಷಿಯಿಂದ ವ್ಯಕ್ತಪಡಿಸಿವಿ. ಇದನ್ನು ಖುಷಿ ಹಂಚ್ಕೊಳಕ್ಕೆ ಸಾಧ್ಯ ಇಲ್ಲ. ಆ ರೇಂಜ್ಗೆ ಇಂಥ ಒಳ್ಳೆ ಬಾಲ್ ಟು ಬಾಲ್ ರನ್ ಇತ್ತು, ಅದನ್ನು ಒಳ್ಳೆ ವಿಕೆಟ್ ತೊಗೊಂಡು ಸಾಧ್ಯ ಮಾಡ್ರಿ ಗೆಲುವನ್ನ. ಖುಷಿ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಏನು ಹೇಳ್ತೀರಿ ನಿನ್ನೆ ಮ್ಯಾಚ್ ಅಂದ್ಬಿಟ್ಟಂಗೆ? ನಿನ್ನೆ ಮ್ಯಾಚ್ ಎಲ್ಲ ಕೈಯಿಂದ ಜಾರಿ ಹೋಗಿತ್ತು ಅಂದ್ಕೊಂಡಿದ್ವಿ. ಆದರೆ ಕೊಹ್ಲಿ ನಿಂತು ಆಡಿದ್ದು, ಅದಾದಮೇಲೆ ಬಾಲಿಂಗ್ ನೋಡಿದರೆ ಎಲ್ಲ ಮ್ಯಾಚೇ ಹೋಗ್ಬಿಡ್ತು ಅನ್ನೋ ರೇಂಜ್ನಾಗಿದ್ದಾಗ ಬ್ಯಾಕಪ್ಪಲ್ಲಿ ಇನ್ನೂ ಚೆನ್ನಾಗಿ ಆಡಿ ಚೆನ್ನಾಗಿ ಇದು ಮಾಡಿದರು. ಅಷ್ಟೇ, ತುಂಬ ಖುಷಿ ಅನಿಸ್ತು. ಸೂರ್ಯಕುಮಾರ್ ಕ್ಯಾಚ್ ಮ್ಯಾಚ್ ಗೇಮ್ ಚೇಂಜರ್ ಕ್ಯಾಚ್ ಅನಿಸ್ಬಿಡ್ತದೆ ಅದು. ಆಮೇಲೆ ಮತ್ತು ಬುಮ್ರಾ ಬಾಲಿಂಗ್ ಹೇಳೋಕ್ಕಿಲ್ಲ, ಅದೆಲ್ಲ ಸ್ಪೀಚ್ಲೆಸ್. ಏನಂತೀರಿ 17 ವರ್ಷಕ್ಕೆ ವಿಶ್ವಕಪ್ ಬಗ್ಗೆ? ತುಂಬ ಖುಷಿ ಆಯಿತು. ನಾವು 17 ವರ್ಷದಿಂದ ನಾವು ಚಿಕ್ಕ ಮಕ್ಕಳಾಗಿದ್ದೀವಿ. ಈಗ ನೋಡಿದ್ರೆ ಮ್ಯಾಚ್ ನೋಡ್ಕೊಂಡು ಕಮೆಂಟ್ರಿ ಹೇಳೋಷ್ಟು ದೊಡ್ಡವರಾಗಿದ್ದೀವಿ. ಆದರೂ ಭಾರತ ಮಾತಕ್ಕೆ ಜೈ. ಓಕೆ, ಥ್ಯಾಂಕ್ ಯು. 17 ವರ್ಷಗಳಿಗೆ ಭಾರತಕ್ಕೆ ಕಪ್ ಒಲಿದೆ, ಅದು ವಿಶ್ವದ ಕಪ್ಪು. ಏನು ಹೇಳ್ತೀರಿ? ಅದೇ 2007ರಲ್ಲಿ ನಮ್ಮ ಭಾರತ ಗೆದ್ದಿತ್ತು. ನಮ್ಮ ಧೋನಿ MS ಧೋನಿ ಅವರು ಗೆಲ್ಲಿಸ್ಕೊಟ್ಟಿದ್ರು. ಅದ್ರ ಬಳಿಕ 17 ವರ್ಷ ಬಳಿಕ ಏನೈತಲ್ಲ ಕಮ್ಬ್ಯಾಕ್ ಮಾಡಿದ್ದಾರೆ ಇಂಡಿಯಾನವರು. ಅದು ರೋಹಿತ್ ಶರ್ಮಾಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಮತ್ತು ಜಾಸ್ಪ್ರೀತ್ ಬುಮ್ರಾ ಫುಲ್ ಕವರ್ ಮಾಡಿ ಡಾಟ್ಸ್ ಬಾಲ್ ಹಾಕಿ ನಮ್ಮ ಇಂಡಿಯಾಗೆ ಮತ್ತೆ ಸ್ಫೂರ್ತಿ ತೊಗೊಂಡು ಕೊಟ್ಟಿದ್ದರು ಅವರು ಬುಮ್ರಾನವರು. ಮತ್ತು ಸೂರ್ಯಕುಮಾರ್ ಯಾದವ್ ಅವರು 360 ಬ್ಯಾಟ್ಸ್ಮ್ಯಾನ್ ಅಂತಿದ್ವಿ. ಈಗ ಕ್ಯಾಚು 360 ಬಿಡ್ಲಾರ್ದಂಗೆ ಇಡ್ತಾರೆ. ನಿನ್ನೆ ಅಂಥ ಕ್ಯಾಚ್ ಹೋಗಿತ್ತು ಅಂತ ತಿಳ್ಕೊಂಡಿದ್ವಿ ನಾವು ಮ್ಯಾಚ್. ಮತ್ತು ಆಮೇಲೆ ಮುಂಜಾನೆ ಎದ್ಮ್ಯಾಗ ಇಂಡಿಯಾ ಮತ್ತೆ ಗೆದ್ದಿದ್ದಪ್ಪ, ಯಾವ ಸ್ಟೋರಿ ಹಾಕಂಪ, ಚಲೋ ಅನಿಸ್ತು ಮ್ಯಾಚ್. ಖುಷಿ ಆಯಿತು, ಭಾಳ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಸರ್, ನಿನ್ನೆ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ? ರೀ, ನಿನ್ನೆ ಮ್ಯಾಚ್ ಚಲೋ ಇದ್ದಂಗೆ ರೀ. ನಮ್ದು RCB ನಂಗೆ ಹೆಂಗೆ ಕೊಹ್ಲಿ ಹೆಂಗೆ ಆಡ್ತಾಯಿದ್ದೆ ಆ ಲೆವೆಲಿಗೆ ಪರ್ಫಾರ್ಮೆನ್ಸ್ ಬರ್ಬೇಕಂತ ಸಂಬಂಧ ನಾವು ನೋಡ್ತಾ ಇದ್ದಿದ್ವಿ. ಕೊಹ್ಲಿ ಆ ಮ್ಯಾಚಿಗೆ ತಂದ ಎಲ್ಲ ಮ್ಯಾಚ್ ಆಗ್ತಾ ಡಾಟ್ ಆಗಿ ಎಲ್ಲ ಸ್ಲೋಲಿ ಆಡಿ ನಮ್ಮ ಸ್ಟ್ರೈಕ್ ರೇಟ್ ಮಸ್ತ್ ಹಿಡಿದು ಸ್ಕೋರ್ ತಂದು ಕೊಟ್ಟಾನ. ಮತ್ತು ನಮ್ಮ ಇಂಡಿಯಾಗೆ ಗೆಲ್ಲಂಗೆ ಮಾಡಿಕೊಟ್ಟಾನ. ಒಂದು ಬೆಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕೈತೆ ಅವನಿಗೆ. ಮತ್ತು ಅವ್ನು ನಮ್ಗೆ ಬೇಜಾರು ಏನಾಗಿದೆ ಅದೇ ಟಿ20ಲಿ ರಿಟೈರ್ ತೊಗೊಂಡಿದ್ದಾನೆ. ಆದರೂ ನಮ್ಮ ಚಾನ್ಸ್ ಐತಿ, ಮತ್ತೆ ಬರ್ಬೋದಂತ ಚಾನ್ಸ್ ಒಡಿಯಾನ್ಯಾಗ ಮತ್ತೆ ಗೆಲ್ಸಿ ಕೊಡ್ತಾನೆ. ಮತ್ತೆ ನೆಕ್ಸ್ಟ್ ವರ್ಲ್ಡ್ ಕಪ್ಪಿಗೆ ಮತ್ತೆ ನಮ್ಮ ಚಾನ್ಸ್ ಇರ್ಬೋದು ಒಡಿಯಾನ್ಯಾಗ ಅಂತ. ನಿನ್ನ ವಿಶ್ವಕಪ್ ಗೆದ್ದು ಖುಷಿ ಆಗಿದೆ? ಭಾಳ ಖುಷಿಯಾಗಿದೆ. ನಮ್ಮ ಚಾನ್ಸ್ ಇಲ್ಲಾರ್ದಂಗೆ ನಾವು ನೋಡಕತ್ತಿದ್ವಿ, ಬಾಯಾಗ ಎಲ್ಲ ಬಂದಿದ್ವಿ. ಏನಾಯ್ತು ಲಾಸ್ಟ್ ಬಾಲ್ ಮಟ್ಟ ಬಂದು ನಮ್ಮ ಬುಮ್ರಾ 18 ಓವರಿಗೆ ಬಂದು ಆರಾಮ್ ಒಂದು ವಿಕೆಟ್, ಡಾಟ್ 3 ಬಾಲ್ 2 ಸಿಂಗಲ್ ತೆಗೆದುಕೊಟ್ಟು ಭಾಳ ಖುಷಿ ಆಯ್ತು. ಅಲ್ಲಿಂದ ಮ್ಯಾಚ್ ಟರ್ನ್ ಓವರ್ ಆಯ್ತು. ಮತ್ತು ಹಾರ್ದಿಕ್ ಪಾಂಡ್ಯ ಸಪೋರ್ಟ್ ಫುಲ್ ಮ್ಯಾನ್ ಆಫ್ ದ ಮ್ಯಾಚ್ ಅವನೇ.
ಹಾರ್ದಿಕ್ ಪಾಂಡ್ಯ ಮೇನ್ ವಿಕೆಟ್. ಇಲ್ಲಿ ಅಂದ್ರೆ ಏನು 17 ವರ್ಷಗಳ ಬಳಿಕ ಭಾರತಕ್ಕೆ ಏನು ವಿಶ್ವಕಪ್ ಬಂದಿದೆ, ಇದು ನಮಗೆ ಖುಷಿ ತಂದಿದೆ. ಎಲ್ಲಿ ಇಲ್ಲಿ ಅಂದರೆ ನಾವೇ ಸ್ವತಃ ಇಲ್ಲಿ ಅಂದರೆ ಫೀಲ್ಡ್ಗೆ ಹಿಡಿದು ಏನು ಆಟ ಆಡಿದಷ್ಟು ಖುಷಿ ನಮಗೆ ತಂದಿದೆ. ಹೀಗಾಗಿ ಅಷ್ಟೇ ಅಲ್ಲ ಸಹಿತ ನಾವು 2007ರಲ್ಲಿ ಸಣ್ಣ ಬಾಲಕರಿದ್ವಿ, ಅವಾಗ ನಮಗೆ ಈ ಒಂದು ಕ್ರಿಕೆಟನ್ನು ನೋಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕಣ್ಣಾರೆ ಇಲ್ಲಿ ಅಂದರೆ ಮತ್ತೊಂದು ವಿಶ್ವಕಪ್ ನಾವು ಗೆದ್ದಿದ್ದೇವೆ ಅಲ್ಲ, ಇದು ನಮಗೆ ಖುಷಿ ತಂದಿದೆ ಅನ್ನೋದು ಹುಬ್ಬಳ್ಳಿಯ ಕ್ರಿಕೆಟ್ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.